ಓ ಓ ಓ ಬಂಡ್ರೋ ಬಂಡ್ರೋ, ಏನ್ರೋ ನೀವೆಲ್ಲ ಯಾರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಟರ್ನಿಂಗ್ ಅಲ್ಲಿ ಯಾವನಾದ್ರೂ ಓವರ್ಟೇಕ್ ಮಾಡ್ತಾರೇನ್ರೋ? ಹುಚ್ಚ ನನ್ನ ಮಕ್ಕಳ, ಹೊಟ್ಟೆಗೆ ಏನ್ ತಿಂತೀರಾ? ಥೋ, ಈ ನನ್ನ ಮಕ್ಳಿಗೆ ಏನ್ ಮುಗಿದ್ರೆ ಏನ್ ಗುರು? ಆ ಟ್ರಕ್ ಅವನು ಕೈ ಸಿಗ್ನಲ್ ಕೊಡ್ತಾನೆ, ಹೋಗಿ 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 ಅಂತ. ಟರ್ನಿಂಗ್ ಅಲ್ಲಿ ಗೊತ್ತಾಗಲ್ವಾ ಅವನಿಗೆ? ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಡ್ರೈವಿಂಗ್ ಅಲ್ಲಿ. ಆಪೋಸಿಟ್ ಅಲ್ಲಿ ಯಾವಾಗ ವೆಹಿಕಲ್ ಸಡನ್ ಆಗಿ ಬರುತ್ತೆ ಅನ್ನೋದು ಹೇಳಕ್ ಆಗಲ್ಲ. ಈ ಪುಣ್ಯಾತ್ಮರು ಅವ್ನು ಕೊಟ್ಟ ಸಿಗ್ನಲ್ ಅಂತ ಟರ್ನಿಂಗ್ ಅಲ್ಲೇ ಚಚ್ಕೊಂಡು ಹೋಗ್ತವ್ರೆ ಓವರ್ಟೇಕ್ ಮಾಡ್ಕೊಂಡು. ಹಾ ಹಾ, ಆ ಬೆಟ್ಟ ನೋಡಿ, ಹಸಿರು ಹಸಿರು ಆಗಿದೆ, ತುಂಬ ಚೆನ್ನಾಗಿ. ನನ್ನ ಹಿಂದೆ ಒಂದು ಇನೋವಾ ಇದೆ, ಹೋಗೋಣ. ಹೋಗು. ಅಯ್ಯಪ್ಪ, ಏನು ಗುರು ಕ್ಲೋಸಲ್ಲಿ ಹಿಂಗೆ ಹೋದ ಅವನು, ನಾನು ಮೈಮರೆತು ಹಿಂಗೆ ಬರ್ತಾ ಇದ್ದೀನಿ. ವೆರಿ ವೆರಿ ಡೇಂಜರಸ್. ನ್ಯಾರೋ ರೋಡ್ಸಲ್ಲಿ ಎಷ್ಟು ಕಾಷಿಯಸ್ ಆಗಿರಬೇಕು ಅಂದರೆ, ಆ್ಯನ್ ಐ ಬ್ಲಿಂಕ್ ಕ್ಯಾನ್ ಡೂ ಎನಿಥಿಂಗ್. ವಾವ್, this looks so good. That is why I travel. This relaxation, this clears everything from your mind. 108 ಚಿಂತೆ ಏನಿರುತ್ತೆ ಅದು ಹಂಗೆ ಈ ಗಾಳಿಯಲ್ಲಿ ಕಿತ್ಕೊಂಡು ಹೋಗ್ತಾ ಇರುತ್ತೆ ಹಿಂದಕ್ಕೆ. ಇನ್ನೂ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಧರ್ಮಸ್ಥಳ? ನನಗೆ ಐ ಥಿಂಕ್ ಮೇ ಬಿ ಇನ್ನೂ ಒಂದು 50 ಕಿಲೋಮೀಟರ್ಸ್ ಇರುತ್ತೆ ಅನ್ಕೋತೀನಿ. ಎಲ್ಲೂ ಒಂದು ಬೋರ್ಡು ಇಲ್ಲ ನನಗೆ. ಎಲ್ಲಾದರೂ ಒಂದು ಬೋರ್ಡ್ ಹಾಕ್ರಪ್ಪ. ನನಗೆ ತಣ್ಣಗಿದೆ ಅಣ್ಣ, ಒಳ್ಳೆ ಜಾಗ ಚೂಸ್ ಮಾಡ್ಕೊಂಡವನೆ, ಮಲ್ಕೊಂಬಿಟ್ಟವನೆ ಗಾಡಿನ ನಿಲ್ಲಿಸ್ಬಿಟ್ಟು. ಎಲಿಫೆಂಟ್ ಝೋನ್ ಬೇರೆ ಇದು ಗುರು, ಈ ಕಾಡಲ್ಲೂ ಎಲಿಫೆಂಟ್ಸ್ ಇವೆ ಅಂತಂದ್ರೆ ಗ್ರೇಟ್. ಬಂತು ಬೋರ್ಡು. ಎಸ್, ನಾನು ಅನ್ಕೊಂಡ್ರಂಗೆ ಧರ್ಮಸ್ಥಳ ಇಸ್ 50 ಕಿಲೋಮೀಟರ್ಸ್. ಆಂಬುಲೆನ್ಸು ದಾರಿ ಮಾಡ್ಕೊಡ್ತೀನಿ, ಹೋಗಪ್ಪ ನಿಮಗೆ. ಬಾಗುರು ಬಾಗುರು ಬಾಗುರು, ಹೋಗು. ಟ್ರಕ್ ಬೇರೆ ಓವರ್ಟೇಕ್ ಮಾಡಬೇಕು ಆ್ಯಂಬುಲೆನ್ಸ್ ಅವರು. ಫೈನ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸ್ಪೀಡ್ ಬ್ರೇಕರ್ ಇದೆ ಅಂತ ಸೈಡ್ ಸಿಕ್ತು ಆ್ಯಂಬುಲೆನ್ಸ್ಗೆ. ಲಕ್ಕಿ ಆ್ಯಂಬುಲೆನ್ಸ್ ಆ್ಯಂಡ್ ಲಕ್ಕಿ ಪೇಷಂಟ್ ಅನ್ಕೋತೀನಿ. ಇಲ್ಲ ಅಂದರೆ ಈ ಟ್ರಕ್ ಓವರ್ಟೇಕ್ ಮಾಡಿಕೊಂಡು ಎಲ್ಲಾಗುತ್ತೆ ಈ ಥರ ವೆಹಿಕಲ್ಸ್ ಬರ್ತಾ ಇದ್ರೆ. ಡಗ ಡಗ ಡಗ, ಇಟ್ ಫೀಲ್ಸ್ ಸೋ ಗುಡ್ ಸಮ್ಟೈಮ್ಸ್. ಈ ಥರ ಎಲ್ಲ ನಾನು ಹೋಗಿದ್ದೀನಿ. ನಾನೇ ಎಷ್ಟೊಂದು ಸತಿ ನನ್ನ ಹಳೆ ವೀಡಿಯೋಸ್ನ ನೋಡ್ತಾ ಇರ್ತೀನಿ. ನಾನು ಇಲ್ಲಿ ಹೋಗಿದ್ದೆ, ಸಿಂಗಲ್ ಹೋಗಿದ್ದೆ, ಫ್ರೆಂಡ್ಸ್ ಜೊತೆ ರೈಡ್ ಹೋಗಿದ್ದೆ, ಈ ಥರ ಎಲ್ಲ ನನ್ನ ಹಳೆಯ ವೀಡಿಯೋಸ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟೊಂದು ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡದಿರೋ ವೀಡಿಯೋಸ್ ಇದೆ, ಅದನ್ನು ನಾನು ಅವಾಗವಾಗ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೀ ಡೂಯಿಂಗ್ ಅ ಮೋಟೋ ವ್ಲಾಗ್. ಬಟ್ ಈ ಮೋಟೋ ವ್ಲಾಗಲ್ಲಿ ನನಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಈ ಕ್ಯಾಮ್ರಾನ ಈ ಥರ ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಂಡಾಗ ಇದು ವೆಯ್ಟು ಗೋಪ್ರೋ ಮುಂದೆ ಭಾರ ಇರೋದ್ರಿಂದ ಏನಾಗುತ್ತೆ, ತಲೆ ಮೇಲೆ ಕತ್ತಿಗೆ ಜಾಸ್ತಿ ನನಗೆ ಪ್ರೆಷರ್ ಆಗ್ತಾ ಇರುತ್ತೆ. ಸೊ ಅದರಿಂದ ನನಗೆ ನೋವು ಜಾಸ್ತಿ. ನೀವು ನೋಡ್ಬೋದು, ಇಲ್ಲಿ ಅಣ್ಣವರು ಪಾರ್ಕಿಂಗ್ ಲೈಟ್ನ ಹಾಕೊಂಡು ಓಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಎಲ್ ಬೋರ್ಡ್ನ ಹಾಕೊಂಡಿರೋದು. ಸೊ ಎಲ್ ಬೋರ್ಡ್ ಅಂತ ಯಾಕಂತಾರೆ ಅಂತಂದರೆ ಇದಕ್ಕೇನೆ, ಯು ಶುಡ್ ನಾಟ್ ಸ್ವಿಚ್ ಆನ್ ದ ಪಾರ್ಕಿಂಗ್ ಲೈಟ್. ಯಾಕಂತಂದರೆ ನೀವು ಎಲ್ಲಾದರೂ ಒಂದು ಕಡೆ ಓವರ್ಟೇಕ್ ಮಾಡುವಾಗ ಲೆಫ್ಟು ಅಥವಾ ರೈಟು ತಗೋಬೇಕು ಅಂತಂದರೆ ನೀವು ಇಂಡಿಕೇಟರ್ ಹಾಕಬೇಕಾಗುತ್ತೆ. ಹಿಂದ್ಗಡೆ ಇರೋರು ಗೊತ್ತಾಗಬೇಕು ನೀವು ಲೆಫ್ಟ್ ಹೋಗ್ತೀರಾ ರೈಟ್ ಹೋಗ್ತೀರಾ ಅನ್ನೋದು. ಸೊ ಆ ಸಿಚುವೇಷನಲ್ಲಿ ಹಿಂದ್ಗಡೆ ಇರೋರು ಗೊತ್ತಾಗೋದೇ ಇಲ್ಲ. ಸೊ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಎಲ್ಲರೂ ಏನು ಅನ್ಕೋತಾರೆ, ನಾನು ಪಾರ್ಕಿಂಗ್ ಲೈಟ್ ಹಾಕಿದೆ ಅಂತಂದರೆ ಜನ ನನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ನಾನು ಪ್ರೋ ಡ್ರೈವರ್ ಅಲ್ಲ, ನಾನು ಎಲ್ ಬೋರ್ಡು ಅಂತ ಅಂದ್ಕೊಂಡು ನನ್ನನ್ನು ಸ್ವಲ್ಪ ಸೇಫ್ ಝೋನಲ್ಲಿ ಬಿಡ್ತಾರೆ ಅಂತ ಅನ್ಕೋತಾರೆ. ಬಟ್ ವೆನ್ ಯು ಕಮ್ ಆನ್ ದಿಸ್ ಸಚ್ ಕೈಂಡ್ ಆಫ್ ರೋಡ್, ಅದೆಲ್ಲ ಯಾರಿಗೂ ಮ್ಯಾಟ್ರೇ ಆಗಲ್ಲ. ನೀವು ಪಾರ್ಕಿಂಗ್ ಲೈಟ್ ಹಾಕಿ ಏನಾದರೂ ಹಾಕೊಳ್ಳಿ, ಯು ಶುಡ್ ಫಾಲೋ ದ ರೂಲ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಲೆಫ್ಟ್ ಸೈಡು ನದಿ ಇದೆ, ಆ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಮಳೆ ಆಗಬೇಕು ಚೆನ್ನಾಗಿ, ಮಳೆ ಆದರೆ ನದಿ ತುಂಬ್ಕೊಂಡು ಹರಿತಾ ಇರುತ್ತೆ, ಸಕ್ಕತ್ತಾಗಿ ಸೌಂಡ್ ಬರ್ತಾ ಇರುತ್ತೆ. ಇವಾಗ ಏನು ಬರ್ತಿಲ್ಲ, ಅಲ್ಲಲ್ಲಿ ಚೂರು ನೀರಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಕಂಪ್ಲೀಟ್ಲಿ ಡ್ರೈ, ಬೇರೆ ಕಡೆ ಎಲ್ಲ. ಸ್ವಲ್ಪ ಸೆಕೆಗೆ ತಲೆ ಲೈಟಾಗಿ ಕೆರೆತಾ ಬರ್ತಿದೆ. ದಿಸ್ ಇಸ್ ಅ ಪ್ರಾಬ್ಲಮ್ ವೆನ್ ಐ ವೇರ್ ಅ ಕ್ಯಾಮ್ರಾ ಟು ದ ಹೆಲ್ಮೆಟ್. ಕ್ಯಾಮ್ರಾನ ಹೆಲ್ಮೆಟ್ಗೆ ಮೌಂಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಹೆಲ್ಮೆಟ್ಟು ಫುಲ್ ಹಿಂಗೆ ನಂಗೆ ತಲೆಗೆ ಕಚ್ಕೊಂಡ್ಬಿಡುತ್ತೆ. ಆವಾಗ ಇನ್ನೂ ಸೆಕೆ ಜಾಸ್ತಿ ಫೀಲ್ ಆಗುತ್ತೆ ನನಗೆ. ಅದಕ್ಕೆ ಹೆಲ್ಮೆಟ್ಗೆ ಕ್ಯಾಮ್ರಾನ ಮೌಂಟ್ ಮಾಡದೇ ಇದ್ದಾಗ ಹೆಲ್ಮೆಟ್ ಲೈಕ್ ಸ್ವಲ್ಪ ಅದು ವೇಟ್ ಕಡಿಮೆ ಫೀಲ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಅಷ್ಟು ಸೆಕೆ ಫೀಲ್ ಆಗಲ್ಲ. ಮರೆ ಆ ಕಡೆ ಪೀಕ್ ಮಾಡೋಕ್ಕೂ ಒಂಥರ ಭಯ. ಈಗ ನೋಡಿ ಹಿಂಗೆ ಬಂದ್ಬಿಡ್ತವೆ ವೆಹಿಕಲ್ಸು. ಕಮಾನ್, ನೋ 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 ನೋ, ಹೋಗ್ಬೋದಿತ್ತು ಅಂತ ಏನು ಟಫ್ ಅಲ್ಲ ಓವರ್ಟೇಕ್ ಮಾಡೋದ್ರಲ್ಲಿ. ಬಟ್ ಐ ಡೋಂಟ್ ವಾಂಟ್ ಟು ರಿಸ್ಕ್ ಎನಿಥಿಂಗ್. ಪೀಸ್ಫುಲ್ಲಾಗಿ ಹೋಗೋಣ. ಒಂದು 2 ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ದ ಟೈಮ್ ಈಸ್ 2 o'clock ಆ್ಯಂಡ್ 45 ಕಿಲೋಮೀಟರ್ಸ್ ಇದೆ. ಏನು ಅಂಥ ದೊಡ್ಡ ಟೈಮ್ ಏನು ಆಗೋಲ್ಲ ನನಗೆ. ಆರಾಮಾಗಿ ರೂಮ್ಗೆ ಹೋಗಿ ಮಲ್ಕೊಂಡು ಆಮೇಲೆ ಸಂಜೆ ಟೈಮ್ಗೆ ದರ್ಶನಕ್ಕೆ ಹೋಗ್ಬೋದು. ನೈಟ್ ಊಟನೂ ಮಾಡ್ಕೋಬೋದು, ಅಲ್ಲೇ ಪ್ರಸಾದ ಇರುತ್ತೆ. ಸೊ ದಿಸ್ ಇಸ್ ದ ಬ್ರೇಕ್ ಹಾರ್ನ್.
ಶಂಕ ಉದ್ದಂಗೆ ಸೌಂಡ್ ಬಂತು ಅಂತ ಟ್ರಕ್ಕಿಂದ. ಇದು ಯಾವ ಥರ ಟ್ರಕ್ ನೋಡಿ, ಅರ್ಧ ಬಸ್ಸು ಅರ್ಧ ಟ್ರಕ್ ಇದ್ದಂಗಿದೆ. ಏನೋ ವಿಚಿತ್ರವಾಗಿದೆ ಈ ಹಂಸು. ಟ್ರಕ್ ಅವ್ರಿಗಂತೂ ಭಾರಿ ಹಿಂಸೆ ಅನ್ಕೊಳ್ಳಿ. ಆಗ್ಲೇ ಹಿಂದೆ ಆಯಿಲ್ ಟ್ಯಾಂಕರ್ಗಳು ಏನಿದ್ವು ಕಂಪ್ಲೀಟ್ಲಿ ಅವ್ನು ಫುಲ್ ಸ್ಲೋ ಮಾಡಿ ನಿಲ್ಸೇ ಬಿಟ್ಟ ಅವನು. ನಾನು ಅವ್ನ ಹಿಂದೆ ಇದ್ದೀನಿ, ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನನ್ನ ಹಿಂದೆ ಅವ್ನು ಟ್ರಕ್ ಇದೆ, ಅವ್ನು ಬಂದಿದ್ದಾನೆ. ನನಗೆ ಭಯ, ಅವ್ನು ಏನಾದ್ರು ಬ್ರೇಕ್ ಏನಾದರೂ ಹಿಡಿದೆ ನನಗೆ ಬಂದು ಗುದ್ಬಿಟ್ರೆ ಅಂತ. ಯಪ್ಪ, ಸ್ಲೈಟ್ ಆಗಿ ಸ್ವಲ್ಪ ಒಳಗಡೆ ಟುಕು ಅಂದ್ಬಿಡುತ್ತೆ ಅವಾಗ. ಬಿಕಾಸ್ ವಿ ಆರ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ದೀಸ್ ಬಿಗ್ ವೆಹಿಕಲ್ಸ್. ಕೆಲವು ಸತಿ ನಾವು ಕಾಣಿಸೋದೇ ಇಲ್ಲ. ಎಲ್ಲಪ್ಪ ನಿನ್ನ ಓವರ್ಟೇಕ್ ಮಾಡಲಿ, ನನ್ನ ಟೈರ್ ಸೌಂಡ್ ಬೇರೆ ಟಕ್ 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 ಅಂತ ಬರ್ತಾ ಇದೆ. ಈ ಬಿಸಿಲಲ್ಲಿ ಈ ಗಾಡಿನ ಇಷ್ಟು ದೂರ ಓಡಿಸಿರೋದಕ್ಕೆ ಇಂಜಿನ್ ಹೀಟು ಹೊಡಿತಾ ಇದೆ ನನಗೆ ಕಾಲಿಗೆ. ಇವಾಗ ನಾನು ಹಿಮಾಲಯನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ ಹೀಟ್ನ. ಈ ಗಾಡೀಲಿ ನಾನು ಯಾವತ್ತೂ ಇಷ್ಟು ಹೀಟ್ನ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಫೀಲಿಂಗ್ ದಟ್ ಕಾಲಿಗೆ ಹೊಡಿತಾ ಇದೆ. ಅದು ನಾನು ಶೂಸ್ ಹಾಕ್ಕೊಂಡಿಲ್ಲ ಇವತ್ತು, ಯಾಕಂತಂದರೆ ಮಳೆ ಬಂದರೆ ಶೂಸ್ ಎಲ್ಲ ನೆನೆದೋಗ್ಬಿಡುತ್ತೆ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಇರಿಟೇಷನ್. ಅದಕ್ಕೆ ನಾನೇನು ಈ ಥರ ಕ್ರಾಕ್ಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಮಳೆ ಬಂದರೂ ಕೂಡ ಸೊ ಏನು ತೊಂದರೆ ಇಲ್ಲ, ನೀರಲ್ಲಿ ಇದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಮಳೆನೇ ಇಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಲಿಟಲ್ ಬಿಟ್ ಆಫ್ ರೈನ್, ಯಾಕಂತಂದರೆ ನಾನು ಗೂಗಲಲ್ಲಿ ನೋಡಿದಾಗ ಎಕ್ಸ್ಪೆಕ್ಟೆಡ್ ರೈನ್ ಅಂತ ಇತ್ತು. ಕಮಾನ್ ನೋಡಿ, ಎಷ್ಟು ಟೈಮ್ ಬೇಕಾಯಿತು ಆ ಟ್ರಕ್ನ ಓವರ್ಟೇಕ್ ಮಾಡೋಕ್ಕೆ. ಅಂದ್ಕೊಂಡಿದ್ರೆ ಎಲ್ಲೋ ಮಾಡಿಬಿಡ್ಬೋದಿತ್ತು ಓವರ್ಟೇಕ್ನ, ಬಟ್ ಯು ಹ್ಯಾವ್ ಟು ಟೇಕ್ ಸಮ್ ರಿಸ್ಕ್ ತೊಗೊಂಡಾಗ ನೀವು ಓವರ್ಟೇಕ್ ಮಾಡ್ಬೋದು ಎಲ್ಲಿ ಬೇಕಲ್ಲಿ. ಇಟ್ಸ್ ಜಸ್ಟ್ 2 ವೀಲರ್. ಹಾರ್ಡ್ಲಿ ಈ 2 ಗಾಡಿಗಳ ಮಧ್ಯೆ ಗ್ಯಾಪ್ ಸಿಕ್ಕರೂ ತೊಗೊಂಡು ಹೋಗ್ಬೋದು. ಬಟ್ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಆ್ಯಂಡ್ ನಮಗೂ ತೊಂದರೆ ಆಗೋದು ಬೇಡ. ಸೊ ಹಾಗಾಗಿ ಪೇಷನ್ಸ್, ಕಾಮ್, ಗೆಟ್ ದ ವೇ. ಒನ್ಸ್ ಯು ಸಿ ದ ಗ್ಯಾಪ್, ಓವರ್ಟೇಕ್. ಸ್ವಲ್ಪ ಈಗ ಹ್ಯೂಮಿಡಿಟಿ ಫೀಲ್ ಆಗ್ತಾ ಇದೆ. ಆ ಘಾಟಲ್ಲಿ ಸ್ವಲ್ಪ ಡೆನ್ಸ್ ಫಾರೆಸ್ಟ್ ಎಲ್ಲ ಹತ್ತಿರ ಇರೋದ್ರಿಂದ ಏನಾಗ್ತಿತ್ತು, ಕೂಲ್ ಗಾಳಿ ಬೀಸ್ತಾ ಇತ್ತು ನನಗೆ. ಬಟ್ ಇಲ್ಲಿ ಇವಾಗ ಆ ಹ್ಯೂಮಿಡಿಟಿ ಏನಿದೆ, ಬಿಸಿ ಗಾಳಿ ಥರ ಹ್ಯೂಮಿಡಿಟಿ, ಅದು ಫೀಲ್ ಆಗ್ತಾ ಇದೆ. ಆ್ಯಂಡ್ ಬಿಸಿಲು ಕೂಡ ಸ್ವಲ್ಪ ಇದೆ. ಸೋ ಫಾರ್ ಗೋಯಿಂಗ್ ಗುಡ್, ಬಟ್ ಬ್ಯಾಕ್ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ. ಬಿಕಾಸ್ ಮೈಸೂರಿಂದ ಇಟ್ಸ್ ಆಲ್ಮೋಸ್ಟ್ 220, 230, 240 ಇಫ್ ಐ ಆಮ್ ನಾಟ್ ರಾಂಗ್. ಈ ರೇಂಜಲ್ಲಿ ಇಷ್ಟು ಕಿಲೋಮೀಟರ್ಸ್ ಇದೆ. ಇಷ್ಟು ಕಂಟಿನ್ಯೂಸ್ ಆಗಿ ಈ ಥರ 150cc ಬೈಕಲ್ಲಿ ಕೂತ್ಕೊಂಡು ಓಡಿಸೋದು ಈಸಿ ಅಲ್ಲ. ಓಡಿಸೋರಿಗೆ ಮತ್ತು ಅವ್ರ ಬ್ಯಾಕ್ಗೆ ಮಾತ್ರ ಗೊತ್ತು ಇದು ಏನು ಕಷ್ಟ ಅಂತ. ಧರ್ಮಸ್ಥಳ ಇನ್ನೊಂದು ಏನು ನನಗೆ ಒಂದು 35 to 40 ಕಿಲೋಮೀಟರ್ಸ್ ಇದೆ ಅನ್ಕೋತೀನಿ. ತುಂಬ ಚೆನ್ನಾಗಿರೋ ರೋಡ್ ಇತ್ತು. ಈಗ ಈ ಥರ ಡುಬಾಕ್ ರೋಡು ಬಂತು. ನಾವು ದುರಂಧರ್ ಥರ ಈ ಧೂಳಲ್ಲಿ ಒಳಗಡೆ ನುಗ್ಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಸ್ಸು ನೀವು ನಮ್ಮ ಮೇಲೇ ಬಂದ್ಬಿಡಪ್ಪ, ಸುಮ್ಮನೆ ಅಷ್ಟು ಜಾಗ ಇದೆ ಆ ಕಡೆಗೆ. ಇಲ್ಲಿ ಈ ಕಡೆನೇ ಬೇಕಾ ಅವನಿಗೆ, ಏನೋ ನಮಗೆ ಸ್ವಲ್ಪ ಜಾಗ ಇದೆ. ಬೈಕು ಓಕೆ, ದೊಡ್ಡ ಗಾಡಿಗಳು ಬಂದರೆ ಏನು ಗತಿ ಅವ್ರದ್ದು. ಇದ್ಯಾಕೆ ಇಷ್ಟು ರೋಡು ಈ ಥರ ಫುಲ್ ಡುಬಾಕ್ ಆಗಿಬಿಟ್ಟಿದೆ. ಓ, ಸಡನ್ನಾಗಿ ಚಮಕ್ ಬಂದಂಗೆ ಆಗುತ್ತೆ. ಮುಗ್ಸಪ್ಪ ಕಾರು. ಏನೋ ಒಂದು ನೋಡಿ ಹರ್ಕತ್ತಿದ್ದಾನೆ ಬೂಮ್ ಅಂತ. ಅದ್ರ ಇಂಜಿನೇ ಒಂಥರ ಮಜಾ ಅಂದ್ಕೊಳ್ಳಿ. ಸ್ವಲ್ಪ ಕ್ರೂಸ್ ಮಾಡ, ಒಂಚೂರು ಚೆನ್ನಾಗಿರೋ ರೋಡ್ ಸಿಕ್ಕಿದೆ ಸ್ವಲ್ಪ, ಅದಕ್ಕೆ ನುಗ್ಸೋಣ ಒಂಚೂರು. ಏನು ಹೇಳ್ತೀರಾ, ಈ ಸಿಮೆಂಟ್ ರೋಡು ಒಂಥರ ಹಿಂಗೇನೆ ಇದು ಹಾರಾಡ್ತಾ ಇರುತ್ತೆ ಇದ್ರ ಮೇಲೆ ಹೋಗ್ತಾ ಇದ್ರೆ ಗಾಡಿ. ಸೊ ಐ ಥಿಂಕ್ ಫ್ಲೈಓವರ್ ಕೆಳಗಡೆ ಹೋಗಿ ಆ ಕಡೆ ಹೋಗಬೇಕು. ತೋರಿಸಿದ್ದಾರೆ ಇಲ್ಲೇ ಧರ್ಮಸ್ಥಳ ಈ ಕಡೆ ಅಂತ. ಹಿಂಗೆ ಬಂದು ಆ ಬ್ರಿಡ್ಜ್ ಕೆಳಗಡೆ ಆ ಕಡೆ ಹೋಗಬೇಕು. ಮುಂಚೆ ಅಲ್ಲಿಂದನೇ ಹಂಗೆ ಹೋಗ್ತಾ ಇದ್ವಿ ರೈಟ್ ಸೈಡು. ಈಗ ಹೈವೇ ಆಗಿರೋದ್ರಿಂದ ಕೆಳಗಡೆ ಬಂದು ಹಿಂಗೆ ಪಾಸ್ ಆಗಬೇಕು. ಆ್ಯಂಡ್ ನಾವು ರಿಟರ್ನ್ ಹೋಗುವಾಗ ಈ ರೋಡಲ್ಲಿ ಹೋಗ್ಬೋದು ಐ ಥಿಂಕ್. ಇಂಜಿನು ಹೆವಿ ಹೀಟ್ ಹೊಡಿತಾ ಇದೆ ಕಾಲಿಗೆ ನನಗೆ. ಐ ಥಿಂಕ್ ನಾನು ಏನಾದರೂ ಒಂದು ಕಡೆ ರೆಸ್ಟ್ ಕೊಡಬೇಕು ಗಾಡಿಗೆ.
ದಿಸ್ ಇಸ್ ನಾಟ್ ಮೆಂಟ್ ಫಾರ್ ಸಚ್ ಅ ಲಾಂಗ್ ರೈಡ್ಸ್. ಹೋಗ್ತಾರೆ ತಗೊಂಡು, ಬಟ್ ರೆಸ್ಟ್ ಕೊಡಬೇಕಾಗುತ್ತೆ ಗಾಡಿಗೆ. ಅಲ್ಲಲ್ಲಿ ಇಂಜಿನ್ ತುಂಬ ಹೀಟ್ ಆಗಿರುತ್ತೆ. ಇಲ್ಲೇ ನೆರಳಿದೆ, ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಳ್ಳೋಣ.